ದರ್ಶನ್ ಅವರು ಮೆಡಿಕಲ್ ಸಪೋರ್ಟ್ ತಗೊಳೋದಕ್ಕಿಂತ ಅದನ್ನ ಎಲ್ಲೋ ಒಂದ್ ಕಡೆ ಹೈಕೋರ್ಟ್ಗೆ ದಿಕ್ ತಪ್ಪಿಸ್ಬಿಟ್ರ ಅನ್ನೋದು ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್. ಸೊ ಅದು ತಗೊಂಡಿರ ರೆಗ್ಯುಲರ್ ಬೇಲ್ ಇನ್ನೊಂದ್ 2 ಸತಿ ರಿಜೆಕ್ಟ್ ಆದ್ರೂ ಪರವಾಗಿಲ್ಲ, ರೆಗ್ಯುಲರ್ ಬೇಲ್ನೆ ಟ್ರೈ ಮಾಡಿ ಸತ್ಯವನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ನನ್ಗೊಂದು ಹೆಂಡತಿ ಇದಾರೆ, ಮಕ್ಳಿದಾರೆ, ನಂದೇ ಆದಂತ ಫ್ಯಾನ್ಸ್ ಇದೆ, ನನ್ ಮೇಲೆ ಇನ್ವೆಸ್ಟ್ ಮಾಡಿರೋ ಅಂತ ಪ್ರೊಡ್ಯೂಸರ್ಸ್ ಇದಾರೆ, ಮತ್ತೆ ನನಗೂ ಕೂಡ ತಪ್ಪಿನ ಅರಿವಿದೆ, ಆಮೇಲೆ ನನಗೂ ಕೂಡ ಇದೆಲ್ಲ ನನ್ನ ಮೇಲೆ ಆಗ್ಬಿಟ್ಟಿದೆ, ನನಗೊಂದು ಅವಕಾಶ ಕೊಡಿ, ನಾನು ಯಾರನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡಲ್ಲ ವಿಟ್ನೆಸ್ ಗಳನ್ನ. ಆಮೇಲೆ ಇನ್ಫ್ಯಾಕ್ಟ್ ಒಂದು ಸೆಗ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಸಾಕ್ಷಿಗಳ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋದು ಕೂಡ ಒಂದಷ್ಟು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಇದೆಯಂತೆ. ಅದನ್ನು ಕೂಡ ಸೀಲ್ಡ್ ಕವರ್ ಅಲ್ಲಿ ಐ ಥಿಂಕ್ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅನ್ನೋದು ನನಗೆ ಅದ್ರ ಬಗ್ಗೆ ದಾಖಲೆ ಗೊತ್ತಿಲ್ಲ, ಬಟ್ ನಾನು ಕೇಳ್ಪಟ್ಟೆ ಆ ವಕೀಲರುಗಳು ಅದನ್ನ ಮಾತಾಡಿದಾಗ ಈ ವಿಟ್ನೆಸ್ಗಳ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ, ತುಂಬಾ ದೊಡ್ಡ ಇನ್ಫ್ಲೂಯೆನ್ಸ್ ಆಗಿದೆ, ಹಾಗಾಗಿನೇ ಈ ಬೇಲ್ ಕ್ಯಾನ್ಸಲ್ಗೆ ಅದು ಕೂಡ ಒಂದು ಕಾರಣ ಅನ್ನೋದು